ಈಗ ಕಮಿಂಗ್ ಟು ದಿ ಟಾಪಿಕ್, ಸಿಂಹ ಗುಹೆ ತಿರುವುಗಳದೆ ಎಚ್ಚರ ಏನ್ ತೋರ್ಸಕ್ ಬರ್ತಾ ಇದ್ದೀರಿ ಸರ್? ಒಂದು ಹಳ್ಳಿ ನೇಟಿವಿಟಿ ಸ್ಟೋರಿ. ಸೊ ನ್ಯಾಚುರಲ್ ಆಗಿ ಏನಿದೆ ಹಳ್ಳಿ, ನಾವು ಏನು ಅದನ್ನ ಚೇಡ್ಕನ್ ಅಂತ ಹೇಳಿದ್ವಿ, ಸೊ ಅದನ್ನೇನು ಮುಟ್ಟಕ್ಕೆ ಹೋಗ್ಲಿ, ಹೇಗಿದೆ ಹಳ್ಳಿ ಹಾಗೆ ತೋರಿಸಿದ್ವಿ. ಒಂದು ಎಲ್ಲರೂ ತಮ್ಮ ಏನಂತಾರೆ ಅವಳು ಸಹಜ ಜೀವನದಲ್ಲಿ ನಡೆಯುವಂತ ಒಂದು ಅದೇ ಕನೆಕ್ಟೆಡ್ ಅಂತ. ಸೊ ಹಳ್ಳಿ ವಾತಾವರಣದಲ್ಲಿ ಹೇಗಿದೆ ಹಾಗೆ ಒಂದು ಮರ್ಡರ್ ಮಿಸ್ಟ್ರಿ ಹೇಳಿದ್ದಾರೆ ಇವರು. ಸೊ ಆ ತಿರುವುಗಳು ಬರುತ್ತೆ, ಸಾಯ್ತಾರೆ, ಯಾಕೆ ಸತ್ರು, ಏನಕ್ಕೆ ಸತ್ರು, ಯಾರು ಸಾಯಿಸಿದ್ರು. ಸೊ ನ್ಯೂ ಸ್ಟೋರಿ ಈ ಒಂದು ಕತೆ ಅಷ್ಟೇ. ನಾನು ಮರ್ಡರ್ ಅಂದ್ರೆ ಏನು, ಯಾರು ಸತ್ರು, ಯಾಕೆ ಸಾಯಿಸಿದ್ರು. ಎಸ್ ಎಕ್ಸಾಕ್ಟ್ಲಿ ಕಂಡಿಡಿದ್ರು ಸರ್. ನೆಕ್ಸ್ಟ್ ಇವ್ರಿಗೆ ನೀವೇನಾರು ಸಿನಿಮಾ ಮಾಡೋದಿದ್ರೆ ಡಿಟೆಕ್ಟಿವ್ ಪಾತ್ರ ಏನಾರು ಇತ್ತು ಅಂತಂದ್ರೆ ಕೊಡಿ ಸರ್, ಫಿಕ್ಸ್ ಮೇಡಮ್. ಸೊ ಈಸಿ ಗೋಯಿಂಗ್ ಈಗ, ಯಾಕಂತಂದ್ರೆ ಡಿಟೆಕ್ಟಿವ್ ಆಗಬೇಕು. ಹಾ ಓಕೆ, ಎಲ್ಲದಕ್ಕೂ ಸೂಟ್ ಆಗ್ತದೆ, ಕಲರ್ ಇದಾರಲ್ವಾ. ಒಂದ್ ಸ್ವಲ್ಪ ಆಡ್ ಆಗಿ ಈ ತರ ಡ್ರೆಸ್ ಅಲ್ಲಿ ಡಿಟೆಕ್ಟಿವ್ ಆಸ್ಟ್ರೇಲಿಯಾದಲ್ಲಿ ಅಷ್ಟಿದೆ ನೋಡಿ ಸರ್. ಸರ್ ಆಮೇಲೆ ಒಂದು ನನಗೆ ಸಾಕಷ್ಟು ಕುತೂಹಲ ಕೆರಳಿಸಿದ್ದು ಏನು ಅಂತಂದ್ರೆ, ಎರಡು ರವಿ ಅವ್ರನ್ನ ನೋಡ್ತಾ ಇದೀವಿ, ಮಧ್ಯದಲ್ಲಿ ಒಂದು ಕತ್ತಿ ಇದೆ. ನಾನು ನಿರ್ದೇಶಕರಿಗೆ ಪ್ರಶ್ನೆ ಕೇಳಿದೆ, ಇಲ್ಲಿ ಎರಡು ಶೇಡ್ ನಾವು ರವಿ ಅವ್ರನ್ನ ನೋಡಬಹುದಾ? ಅಂದ್ರೆ ಒಂದೇ ಆಯಾಮದಲ್ಲಿ ಯಾರು ಸಿನಿಮಾದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸಂದರ್ಭಕ್ಕೆ ತಕ್ಕನಂಗೆ ಹೋಗುವಂಥದ್ದು ಇರುತ್ತೆ. ಸೊ ವಾವ್ ಫ್ಯಾಕ್ಟರ್ಸ್ ಏನ್ ನೋಡ್ಬೋದು ನಾವು ಸಿಂಹ ಗುಹೆನಲ್ಲಿ? ಒಂದು ವಾವ್ ಫ್ಯಾಕ್ಟರ್ಸ್ ಮಾತ್ರ ನಿವಿಷ್ಕಾ ಇದ್ದಾರೆ. ಓಕೆ ಸರ್, ವಾವ್ ಫ್ಯಾಕ್ಟರ್ ಅಂತ ನಾವು ಹೇಳಕ್ ಹೋದ್ರೆ ಚೆನ್ನಾಗಿರುತ್ತೆ. ನೀವು ನೋಡಿ ಹೈಲೈಟ್ಸ್. ಓಕೆ, ಹೈಲೈಟ್ಸ್ ನೋಡಿ, ಹೈಲೈಟ್ ಆಗ್ಲಿ ವಾವ್ ಆಗ್ಲಿ ಏನಾಗ್ಲಿ ನೀವು ಹೇಳ್ಬೇಕು, ನಾವು ಕೇಳ್ತೀವಿ ಅಷ್ಟೇ. ಅಂದ್ರೆ ನಿಮ್ ವಾವ್ ಫ್ಯಾಕ್ಟರ್ ಅಂತ ಅಂದ್ರೆ ಏನೋ ಮಾಡಕ್ ಹೋಗಿ ಏನೋ ಮಾಡಿ ತಗ್ಲಾಕೊಂಡ್ರು ಅಂತ, ಅದು ಗಾದೆ ಮಾತಿಗೆ ನೋಡಿ. ಸೊ ನೋಡಿ ಸರ್, ಸಿನಿಮಾ ಅಂದ್ರೆ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ, ಚಿಕ್ಕ ಪುಟ್ಟ ತಪ್ಪುಗಳಿರುತ್ತೆ. ಸೊ ನೀವು ನೋಡಿ, ಚಿಕ್ಕ ಪುಟ್ಟ ತಪ್ಪುಗಳು ಕಂಡ್ರೆ ಹೋಟೆಲ್ ಹಾಕೊಳ್ಳಿ, ಒಳ್ಳೇದು ಹೇಳಿ, ಆ ವಾವ್ ಫ್ಯಾಕ್ಟರ್ ಸಿಕ್ಕರೆ ಅದನ್ನು ಚೆನ್ನಾಗಿ ಹೇಳಿ ಅಷ್ಟೇ. ಸೊ ಈಗ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಒಬ್ಬನಿದ್ದೀನೋ, ಇಬ್ಬರಿದೀವೋ, ಮೂವರಿದೀವೋ, ನಾಲ್ಕಿದೀವೋ. ಸೊ ಅದು ನೋಡ ಆಕ್ಚುಲಿ ಏನ್ ಗೊತ್ತಾ, ಇದು ಅಣ್ಣ, ಇದು ತಮ್ಮ. ಓ, ಇದು ಅಂದ್ರೆ ಅದು ಏನದು? ಯಾವ್ದೋ ಪ್ರಾಣಿ ಇವರು ಅಣ್ಣ, ಇವ್ರ ತಮ್ಮ. ಇವರು ರವಿ ಶಿರೂರು, ಇವರು ರವಿ ಶಿರೂರ್ 2. ಇದು ಅದು ನಾನು. ಇದನ್ನ ನಾನು, ಇವ್ರಲ್ಲ, ಇದು ನೀವಾ? ಇವರು ನಾನು. ಬೆಳಗಾಂ ಮೀನು ಸರ್. ಸೊ ಸರ್, ಸಿನಿಮಾ ಪೋಸ್ಟ್ರೆ ತುಂಬಾ ಕುತೂಹಲವಾಗಿ ಕಾಣ್ತಾ ಇದೆ ಸರ್. ಅದು ಕ್ರೆಡಿಟ್ ನಾನು ಕೊಡ್ಬೇಕು ನೀವು. ಹೌದಾ? ಇಬ್ರು ಹೀರೋ ಇದ್ರಲ್ಲಿ ನಾನೇ ನೋಡಿ ಸರ್, ಹಿಂಗೆ ಹಾಕಿ ಫೇಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಮುಂಚೆ ಬೇರೆ ಇತ್ತು ಆಕ್ಚುಲಿ ಪೋಸ್ಟ್, ರೀಸೆಂಟ್ ಚೇಂಜ್ ಮಾಡಿದ್ರು. ಅಲ್ಲ, ನನ್ನ ಒಂದು ರಿಸರ್ಚ್ ಪ್ರಕಾರ ನೋಡಿ ಚೇಂಜ್ ಮಾಡಿದ್ರು. ಒಂದು ಗೆಸ್ ಮಾಡೋದಾದ್ರೆ ಇದು ನಿಮ್ಮ ಹಳೆ ಲವರ್ ತರ ಕಾಣ್ತಾ ಇದೆ. ಗೆಸ್ ಮಾಡಿ ಮೂವಿ ನೋಡೋಣ. ನೀವು ಮಾಡ್ಬಿಟ್ಟು ಇಡೀ ಮೂವಿ ರಿವೀಲ್ ಮಾಡಿ, ಇದೇ ಮೂವಿ ಅಂತ. ಅಲ್ಲ, ಹಳೆ ಲವರ್ ಇರ್ಬೋದು, ಹೊಸಬ್ರು ಇರ್ಬೋದು, ಇಲ್ಲ ಲವರೇ ಇಲ್ಲದೆ ಇರ್ಬೋದು. ಗೆಸ್ ಅಷ್ಟೇ ಸರ್, ಒಂದು ಗೆಸ್. ಎಕ್ಸಾಕ್ಟ್ಲಿ. ಅದೇ ಸಿಂಹ ಗುಹೆ ತಿರುವುಗಳ ಎಚ್ಚರ ಇದೆ. ಇಟ್ಸ್ ಲೈಕ್ ದಟ್. ನೀವು ಕರೆಕ್ಟ್ ಆಗಿ ಹೇಳಿ, ಏನಂದ್ರೆ ತಿರುವುಗಳಿವೆ ಎಚ್ಚರ. ತಿರುವುಗಳು ಎಚ್ಚರ. ಸರಿಯಾಗಿ ಹೋದ್ರಿ ಈಗ. ನಾನು ಕೇಳಿಸ್ಕೊಂಡೆ. ಸರ್, ಇನ್ನ ಟ್ರೈಲರು, ಟೀಸರು, ಸಾಂಗ್ಸು, ಒಂದು ಲಿರಿಕಲ್ ಸಾಂಗ್ ಮಾತ್ರ ಪ್ಲೇ ಆಗಿದೆ. ಸೊ ಸಿನಿಮಾಗೆ ಒಂದೇನೋ 1 ವೀಕ್ ಬ್ಯಾಕ್ ಏನೋ ಲಿರಿಕಲ್ ವಿಡಿಯೋ ಮಾಡಿದೀವಿ ಅಂತ ಹೇಳಿದ್ರು. ಸೊ ಆದಷ್ಟು ಬೇಗ ಟ್ರೈಲರು, ಟೀಸರ್ ಮುಖಾಂತರ ಇಡೀ ಕರ್ನಾಟಕದಲ್ಲಿರುವಂಥ ಮನೆ ಮಾತಾಗಲಿ ಈ ಒಂದು ಸಿಂಹ ಗುಹೆ. ಸೊ ಫೈನಲ್ ಆಗಿ ಇಷ್ಟೊತ್ತು ನಾನು ಮಾಡಿದ್ದು ಇಂಟರ್ವ್ಯೂ ಅನ್ನೋದಕ್ಕಿಂತ ಒಂದು ಒಳ್ಳೆ ಅನುಭವ ಆಯಿತು ನನಗೆ. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ನೀವು ಸಿಂಹ ಗುಹೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ. ಕರ್ನಾಟಕದ ಜನತೆ ಎಲ್ಲರೂ ಮೂವಿನ ನೋಡಿ, ಚಿಕ್ಕ ಪುಟ್ಟ ತಪ್ಪುಳಿದ್ರೆ ಆಗಲೇ ಹೇಳಿದಾಗೆ ಹೋಟೆಲ್ ಹಾಕೊಂಡ್ಬಿಟ್ಟು ಮೂವಿ ನೋಡಿ, ತಪ್ಪುಳಿದ್ರೆ ಹೇಳಿ ತಿಳ್ಕೊಳ್ಳೋಣ. ಸೊ ಒಳ್ಳೆ ಪಾಯಿಂಟ್ಸ್ ಏನಿದೆ ಅದನ್ನೇ ಹೇಳಿ, ನಮ್ಮದೇ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಮ್ಮ ಸಿಂಹ ಗುಹೆ ಸಾಂಗ್ಸ್ ಆ್ಯಂಡ್ ಟ್ರೇಲರ್, ಟೀಸರ್ ಇನ್ನೂ ಬಿಡುಗಡೆ ಆಗ್ತಾ ಇದೆ. ಸೊ ಆಗಿಬಿಟ್ಟು ಅದನ್ನು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಡೆಫಿನೆಟ್ಲಿ ನೀವು ಮೂವಿ ನೋಡೋಕ್ಕೆ ಥಿಯೇಟ್ರಿಗೆ ಬರ್ತೀರಾ. ಆ್ಯಂಡ್ ಪ್ಲೀಸ್ ಒಂದು ರಿಕ್ವೆಸ್ಟ್ ಏನಂತಂದರೆ, ಇವಾಗ ಅದೊಂಥರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗ್ಬಿಟ್ಟಿದೆ. ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಏನೋ ಮೊಬೈಲಲ್ಲಿ ಬರುತ್ತೆ ಅಥವಾ ಕೈಯಲ್ಲಿ ಸಿಕ್ಬಿಡುತ್ತೆ ಅನ್ನೋ ಲೇಸಿನೆಸ್ ಬೇಡ. ಅಥವಾ ಯಾರೋ ಏನೋ ಹೇಳಿದ್ರು ಮೂವಿ ಚೆನ್ನಾಗಿಲ್ಲ, ಪೋಸ್ಟ್ ಚೆನ್ನಾಗಿಲ್ಲ, ಏನೋ ಆ ಥರ ಗಾಳಿ ಸುದ್ದಿಲಿ ಮನೇಲೇ ಕುತ್ಕೋಬೇಡಿ. ನೀವಾಗೆ ನೀವು ಮೂವಿನ ನೋಡಿಬಿಟ್ಟು ಅದು ಅಭಿಪ್ರಾಯ ತಿಳ್ಕೊಂಡು ನೀವು ಇನ್ನೂ ಒಂದು 10 ಜನಕ್ಕೆ ಹೇಳಿ.
ಸೊ ನಮ್ಮ ಮೂವಿ ಆದಷ್ಟು ಬೇಗ ಥಿಯೇಟ್ರಿಗೆ ಬರುತ್ತೆ. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಮೂವಿ ನೋಡಿ ಪ್ರೋತ್ಸಾಹಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಫ್ಯಾಮಿಲಿ ಅವರೆಲ್ಲ ಬಂದು ನೋಡ್ಬೋದಾ ಸಿನಿಮಾ? ಸೀರಿಯಸ್ ಆಗ ಸೀರಿಯಸ್ ಕ್ವಶನ್ ಇದೆ. ಸೀರಿಯಸ್ ಕ್ವೆಶ್ಚನ್. ಫ್ಯಾಮಿಲಿ ಎಲ್ಲ 8 years ಇಂದ 80 years ಅಲ್ಲಿವರೆಗೂ ನೋಡ್ಬೋದು. ಓಕೆ ಸ್ನೇಹಿತರೆ, ಇಷ್ಟೊತ್ತು ಒಂದು ವಿಭಿನ್ನವಾದ ಒಂದು ಇಂಟರ್ವ್ಯೂ ಅಂತಾನೆ ಹೇಳಕ್ ಬರಲ್ಲ, ಒಳ್ಳೆ ಒಂದು ಮಾತುಕತೆ ಸಿಕ್ತು. ನನಗೂ ಕೂಡ ಸಾಕಷ್ಟು ಹೇಳಿ ಸರ್. 100 years ಅಂದ್ರಲ್ಲ, ಒಂದು ಹಳೆ ಗಾದೆ ಇದೆ ಸರ್. 10ರ ನಕ್ಕಿ 20ರ ಅಕ್ಕಿ 30ರ ಮೂರ್ಖ 40ರ ಗರ್ವ 50ರ ಅರಿವು 60ರ ಮರಿವು 70ರ ಕಾಗೆ 80ರ ಗೂಬೆ 90ಕ್ಕೆ ಬಾಗಿ 100 ಕೆತ್ಕೊಂಡು ಹೋಗಿ ಅಂತಾರೆ. ಯಪ್ಪಾ ಇಲ್ಲ, ಸತ್ಯವಲ್ಲ ಸರ್. 100 ರೀಚ್ ಆಗೋವರೆಗೂ ನೋಡ್ಬೋದು. ಹಂಗೆ ಚೆನ್ನಾಗಿರೋದು ಸರ್. ಒಳ್ಳೆ ಮಾತು ಹೇಳಿದ್ರೆ ಮರ್ತು ಬಿಟ್ಟಿದ್ವಿ ಸೀರಿಯಸ್ ಆಗಿ. ತುಂಬಾ ಹಳೆ ಮಾತಿದೆ ಆಕ್ಚುಲಿ. ಗೊತ್ತಿಲ್ಲ, ಕೆಲವೊಂದು ಮಿಸ್ಟೇಕ್ ಇದೆ ಅದರಲ್ಲಿ. ಅಲ್ಲಲ್ಲ, ನಾವು ಮಗ್ಗಿ ಪ್ರಾಕ್ಟೀಸ್ ಮಾಡ್ದಂಗೆ ಆಕ್ಚುಲಿ ಇದು ನಮ್ಮ ಪದ್ಯಗಳಲ್ಲಿ ಬರ್ತಾ ಇತ್ತಿದೆ ಆಕ್ಚುಲಿ ಸ್ಕೂಲ್ ಟೈಮ್ಸ್ ಅಲ್ಲೆಲ್ಲ. ನೆನಪಿತ್ತು ನಮಗೆ, ಅದೇ ಹೇಳ್ತಾ ಇದೀನಿ. ಕೆಲವೊಂದು ನೋಡಿ ಮಿಸ್ ಆಗಿರ್ಬೋದು, ತಪ್ಪಿಡಿದ್ರೆ ಗೊತ್ತಿಲ್ಲ ಸರ್. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಹೆಚ್ಚಲ್ಲ ಸರ್. ನೋಡಿ, ಇದು ಕೇಳಲೇ ಇಲ್ವಂತೆ ಸಾರಿ ಇವರು. ನಾನು ಕೇಳಿರ್ಲಿಲ್ಲ. ಇಟ್ಸ್ ಸೋ ನೈಸ್ ಟು ಹಿಯರ್ ಅಲ್ವಾ? ಅದ್ಭುತವಾಗಿ ಕೇಳಿಸುತ್ತೆ ಸರ್. ನಂಗೆ ಆಮೇಲೆ ಕಲ್ಸ್ಕೊಡಿ. ಎಕ್ಸಾಕ್ಟ್ಲಿ. ನಂಬರ್ ಪಾಸ್ ಮಾಡಿ. ಇನ್ಸ್ಟಾಲ್ ಇದ್ದೀರಾ? ಓಕೆ, ಟ್ಯಾಗ್ ಮಾಡ್ತೀನಿ ಸರ್. ನಿಮ್ಮ ನಂಬರು ಬೇಕು. ನಿಮ್ಮನ್ನ ಭೇಟಿ ಮಾಡಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಹೀಗೆ ಸಾಕಷ್ಟು ಚಿತ್ರಗಳನ್ನ ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ. ಸೊ ಯಾವಾಗ ಬರೋ ಪ್ಲಾನ್ ಅಂತೂ ನನಗೆ ಗೊತ್ತಿಲ್ಲ. ಬಂದ್ರೆ ಮಾತ್ರ ನಿಜವಾಗ್ಲೂ ಒಳ್ಳೆ ವಿಭಿನ್ನವಾದ ಕಥೆಯ ಹಂದರ ಇಟ್ಕೊಂಡು ಬರ್ತಾ ಇರುವಂತಹ ಸಿನಿಮಾ ಸಿಂಹ ಗುಹೆ. ಇಷ್ಟೊತ್ತವರೆಗೂ ರವಿ ಶಿರೂರು ಮತ್ತೆ ಇವರು ನಿವಿಷ್ಕಾ ಪಾಟೀಲ್ ಅವರೊಟ್ಟಿಗೆ ತುಂಬಾ ಒಳ್ಳೆ ಮಾತುಕತೆ ಆಯ್ತು. ಸೊ ಎಲ್ಲರ ಹಾರೈಕೆ ಹರಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಮ್ಯಾಮ್.